ಹಲೋ ಹಾಯ್ ವೆರಿ ಗುಡ್ ಈವ್ನಿಂಗ್ ಎಲ್ರಿಗೂ ನಮಸ್ಕಾರ. ಅಫ್ಕೋರ್ಸ್ ನನ್ನ ಪೇಜಿಂದ ಬಂದಿದ್ದೀನಿ. ನಾನು ನಿಮ್ಮ ಬೆಂಕಿ ತನಿಷಾ ಅಂತ ಹೇಳೋ ಅವಶ್ಯಕತೆ ಇಲ್ಲ, ಆದರೂ ಕೂಡ ವೆಲ್ಕಮ್ ಟು ಮೈ ಲೈವಲ್ಲಿ ಜಾಯ್ನ್ ಆಗ್ತಿರುವಂತಹ ಎಲ್ರಿಗೂ ಧನ್ಯವಾದಗಳು. ಏನು ಸ್ಪೆಷಲ್ ಒಕೇಶನ್ಸ್ ಅಂತೆಲ್ಲ ಏನೂ ಇಲ್ಲ. ನಾನು ನಿಮ್ಮೆಲ್ಲರೊಟ್ಟಿಗೆ ಮಾತಾಡಬೇಕು ಅಂತ ಅನ್ನಿಸ್ತು. ಹಾಗಾಗಿ ಬಹಳ ದಿನ ಆಗಿತ್ತಲ್ಲ, ನಾನು ನಿಮ್ಮೆಲ್ಲರ ಜೊತೆ ಮಾತಾಡೋಕ್ಕಾಗಿರಲಿಲ್ಲ. ಆ ಕಾರಣದಿಂದ ಲೈವ್ ಬರ್ತಾ ಇದ್ದೀನಿ. ಆ್ಯಂಡ್ ಈ ಲೈವಲ್ಲಿ ನನಗೆ ವೇವ್ ಮಾಡ್ತಾ ಇರುವಂತಹ ಎಲ್ರಿಗೂ ದೊಡ್ಡ ಹಾಯ್ 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 ಹಾಯ್. ಸೊ ನಿಮ್ಮ ಪ್ರಶ್ನೆಗಳಿಗೆ ನನ್ನ ಉತ್ತರ, ಕೆಲವೊಂದು ಪ್ರಶ್ನೆಗಳಿಗೆ ನಾನು ಸದ್ಯದಲ್ಲೇ ಉತ್ತರ ಕೊಡ್ತೀನಿ. ಆ್ಯಂಡ್ ಕೆಲವೊಂದು ಅನ್ವಾಂಟೆಡ್ ಪ್ರಶ್ನೆಗಳಿಗೆ ಮೇ ಬಿ ನಾನು ಯಾವತ್ತೂ ಉತ್ತರನೇ ಕೊಡಲ್ಲ. ಯಾವುದು ರಿಪೀಟೆಡ್ ಆಗಿ ಬಂದಿರುತ್ತೋ ಆ ಒಂದು ಪ್ರಶ್ನೆನ ನಾನು ಇವಾಗ ಪಿಕ್ ಮಾಡಿಬಿಟ್ರೆ ನಿಮ್ಗೆ ಆನ್ಸರ್ ಮಾಡ್ತೀನಿ. ಆ್ಯಂಡ್ ಐ ಜಸ್ಟ್ ವಾಂಟ್ ಟು ಟೆಲ್ ಯು ಗೈಸ್ ರೈಟ್ ನಾವು ಅಫ್ಕೋರ್ಸ್ ಈಗ ಬ್ಯುಸಿ ಇರುವಂತಹ ವಿಷಯ ಏನಪ್ಪ ಅಂತಂದರೆ ಕೋಣ ಸಿನಿಮಾ. ಸೊ ಕೋಣ ಸಿನಿಮಾದ ಶೂಟಿಂಗ್ ಕಂಪ್ಲೀಟ್ ಮಾಡಿದ್ದೀವಿ ಆ್ಯಂಡ್ ಡಬ್ಬಿಂಗ್ ನಡೀತಾ ಇದೆ. ಸೊ ಇದು ನಮ್ಮ ಕೋಣ ಸಿನಿಮಾದ ಅಪ್ಡೇಟ್. ಕುಪಂಡಾಸ್ ಪ್ರೊಡಕ್ಷನ್ ಹೌಸಿಂದ ಬರ್ತಾ ಇರುವಂತಹ ಮೊದಲನೇ ಸಿನಿಮಾ ಕೋಣ. ನಮ್ಮ ಕೋಮಲ್ ಸರ್ ಹೀರೋ ಆಗಿ ಮಾಡ್ತಾ ಇದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ನಾನು ಹೀರೋಯಿನ್ ಆಗಿ ಮಾಡ್ತಾ ಇದ್ದೀನಿ, ಅವರ ಪತ್ನಿಯಾಗಿ ಮಾಡ್ತಾ ಇದ್ದೀನಿ. ಆ್ಯಂಡ್ ಋತ್ವಿ ಅವರು ಇನ್ನೊಂದು ಹೀರೋಯಿನ್ ಆಗಿ ಮಾಡ್ತಾ ಇದ್ದಾರೆ. ಆ್ಯಂಡ್ ಜಸ್ಟ್ ಅ ಬ್ಯೂಟಿಫುಲ್ ಜಾಬ್. ನನ್ನ ಫ್ರೆಂಡ್ಸ್ ಒಂದಷ್ಟು ಜನ ಸಿನಿಮಾದಲ್ಲಿ ಇದ್ದಾರೆ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ತುಂಬ ಖುಷಿ. ಮುರುಘಾ ಇರಬಹುದು, ನಮ್ರತಾ ಅವರು ಇರಬಹುದು, ಹುಲಿ ಕಾರ್ತಿಕ್ ಅವ್ರ ಬರ್ತ್ಡೇ ಇದೆ ಇವತ್ತು. ಆ್ಯಂಡ್ ಐ ಆಮ್ ವಿಶಿಂಗ್ ಹುಲಿ ಕಾರ್ತಿಕ್ ಅ ವೆರಿ ಹ್ಯಾಪಿ ಬರ್ತ್ಡೇ ಈ ಒಂದು ಲೈವ್ ಮೂಲಕ. ಆ್ಯಂಡ್ ರಂಜಿತ್ ಅವರಿದ್ದಾರೆ, ಕೀರ್ತಿರಾಜ್ ಸರ್ ಇದ್ದಾರೆ, ನಿರಂಜನ್ ಅವ್ರು ಆ್ಯಕ್ಟ್ ಮಾಡ್ತಾ ಇದ್ದಾರೆ. ವಿ ಹ್ಯಾವ್ ಸೋ ಮೆನಿ ಪೀಪಲ್ ಅರೌಂಡ್. ನನ್ನ ಜೊತೆ ಇಷ್ಟು ಕಂಪ್ಲೀಟ್ಲಿ ನಮ್ಮ ಸಿನಿಮಾ ಜರ್ನಿ ಅಥವಾ ಸೀರಿಯಲ್ ಜರ್ನಿ, ನನ್ನ ಕರಿಯರ್ ಜರ್ನಿನಲ್ಲಿ ಯಾರ್ಯಾರು ನನ್ನ ಜೊತೆ ವರ್ಕ್ ಮಾಡಿದ್ರು ಅಥವಾ ಆ ಒಂದು ಈ ಪ್ರೋಸೆಸ್ಸಲ್ಲಿ ಯಾರ್ಯಾರು ನನಗೆ ಫ್ರೆಂಡ್ಸ್ ಆಗಿದ್ರು ಅವರೆಲ್ಲರೂ ನಮ್ಮ ಸಿನಿಮಾದಲ್ಲಿ ಆ್ಯಡ್ ಮಾಡುವಂತಹ ಪ್ರಯತ್ನ ನಂದಾಗಿದೆ. ನನಗಂತ ಸಿಕ್ಕಾಪಟ್ಟೆ ಖುಷಿ ಇದೆ ಈ ಸಿನಿಮಾದಲ್ಲಿ ವರ್ಕ್ ಮಾಡಿ. ಜನರಲಿ ಎಲ್ಲ ಸಿನಿಮಾದಲ್ಲಿ ವರ್ಕ್ ಮಾಡಿದ್ಮೇಲೆ ಇದೇ ಮಾತು ಬರುತ್ತೆ, ಬಟ್ ಇದರಲ್ಲಿ ಎಕ್ಸ್ಟ್ರಾ ಸ್ಪೆಷಲ್ ಏನಪ್ಪ ಅಂತಂದರೆ ಬಿಕಾಸ್ ಆಫ್ ಕೋರ್ಸ್ ನಾನು ಪ್ರೊಡ್ಯೂಸರ್ ಆಗಿರೋದ್ರಿಂದ ತುಂಬ ಡೀಪಾಗಿ ಎಲ್ಲ ವಿಷಯಗಳನ್ನೂ ನೋಡಿದ್ದೀನಿ. ಆ್ಯಂಡ್ ಎಲ್ಲ ವಿಷಯಗಳನ್ನೂ ನೋಡಿದ್ದೀನಿ. ಆ್ಯಂಡ್ ಈ ಎಲ್ಲ ವಿಷಯದಲ್ಲೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿರೋದು ಏನಪ್ಪ ಅಂತಂದರೆ ನಮ್ಮ ಕೋಣ, ಮುದ್ದು ಕೋಣ. ಆ್ಯಂಡ್ ಅದು ತುಂಬ ಚೆನ್ನಾಗಿ ಕ್ಯೂಟಾಗಿ ನಾವು ಹೇಳ್ದಂಗೆ ಮಾಡಿದೆ ಆ್ಯಕ್ಟಿಂಗ್. ಸೊ ಸಿಕ್ಕಾಪಟ್ಟೆ ಖುಷಿ ತಂದುಕೊಟ್ಟಂಥದ್ದು. ಆ್ಯಂಡ್ ಒಂದು ಸ್ವಲ್ಪ ದಿವಸದಿಂದ ಅಂದರೆ ಈ ಒಂದು ವಾರದಿಂದ ನನಗೆ ಹೊಸ ಹೇರ್ ಸ್ಟೈಲ್ ಬಗ್ಗೆ ತುಂಬ ಜನ ಪ್ರಶ್ನೆಗಳನ್ನ ಕೇಳಿದ್ದೀರಾ. ಇದಕ್ಕೆ ಉತ್ತರ ಏನು ಕೊಡಬೇಕು ಯೋಚನೆ ಮಾಡ್ತಾ ಇದ್ದೀನಿ. ಅದೊಂದು ಎಕ್ಸ್ಪೆರಿಮೆಂಟ್ ಆಗಿರ್ಬೋದು ಅಥವಾ ಫೇವ್ರೆಟ್ ಪರ್ಸನ್ಗೋಸ್ಕರ ಮಾಡಿರೋದಾಗಿರಬಹುದು, ಆರ್ ಫಾರ್ ಅ ನ್ಯೂ ಪ್ರಾಜೆಕ್ಟ್ ಅಂತ ಅನ್ಕೋಬಹುದು. ಏನು ಬೇಕಾದರೂ ಅನ್ಕೋಬಹುದು. ನೀವು ಏನು ಅನ್ಕೊಂಡ್ರೂ ನಮ್ಗದು ಖುಷಿನ ತಂದುಕೊಡುತ್ತೆ. ಸೊ ದಿಸ್ ಇಸ್ ಮೈ ಸ್ಟೈಲ್ ಫಾರ್ ನಾವ್. ಹಲೋ ಮೇಡಮ್, ಫುಲ್ ಚೇಂಜ್. ಏನು ಮಾಡೋಕ್ಕಾಗುತ್ತೆ ಸರ್, ಜನ ಚೇಂಜ್ ಕೇಳ್ತಾರೆ. ನವೀನ್ ಅವ್ರೇನೋ ಕೇಳ್ತಿದ್ದಾರೆ ಆ ರೀತಿ. ಐ ಆಮ್ ಅಡ್ವೊಕೇಟ್ ಅಂತ ಒಬ್ಬರು ಹೇಳ್ತಾ ಇದ್ದಾರೆ. ನಮಸ್ಕಾರ ಸರ್, ಒಳ್ಳೇದಾಗಲಿ. ಅಕ್ಕ ಹೇಗಿದ್ದೀರಾ? ನಾನು ಸಖತ್ತಾಗಿದ್ದೀನಿ. ನಾನು ಹೆಸರುಗಳು ಹೇಳೋದಕ್ಕೆ ಮಿಸ್ ಮಾಡ್ಕೊಳ್ಬಹುದು, ಬಟ್ ನಿಮ್ಮ ಮೆಸೇಜಸ್ನ ಡೆಫಿನೆಟ್ಲಿ ನೋಡ್ತೀನಿ. ಯಾವಾಗ ಮದುವೆ ನಿಮ್ಮದು? ಇನ್ವಿಟೇಷನ್ ಕೊಡ್ತೀನಲ್ಲ, ನಿಮಗೆ ಗೊತ್ತಾಗುತ್ತೆ. ಕನ್ನಡ ಹೌದು, ನಮ್ಮ ಮಾತೃಭಾಷೆ ಕೊಡವಾದ್ರೂ ನಾನು ಹೆಚ್ಚಾಗಿ ಮಾತಾಡೋದು ಕನ್ನಡ. ನೈಸ್ ಹೇರ್ ಕಟ್, ಥ್ಯಾಂಕ್ ಯು ಸೋ ಮಚ್. ಆಲ್ಪೈನ್ ಹಾಲಿಡೇಸ್, ನೈಸ್. ವರ್ತು ಸಂತೋಷ್, ನಿಮ್ಮ ಮದುವೆ ಯಾವಾಗ? ಅವ್ರು ಯಾಕಣ್ಣ ನನ್ನನ್ನು ಮದುವೆ ಆಗ್ತಾರೆ? ಯಾಕಣ್ಣ ಇಲ್ದಿರೋ ಅನ್ವಾಂಟೆಡ್ ಪ್ರಶ್ನೆ ಒಂದು 10,000 ಸಲ ಕ್ಲಿಯರ್ ಮಾಡಿದ್ರು ಮತ್ತೆ ಅದೇ ಕೇಳ್ತೀರಾ? ಓಕೆ, ನಿಮ್ಮ ಕ್ಯೂರಿಯಾಸಿಟಿ ನನಗೆ ಅರ್ಥ ಆಗುತ್ತೆ. ಬಟ್ ನನಗಾಗಲಿ ವರ್ತೂರವ್ರಿಗಾಗಲಿ ಒಬ್ರನ್ನೊಬ್ರು ಮದುವೆ ಆಗುವಂತಹ ಯಾವ ಉದ್ದೇಶ, ಇಂಟೆನ್ಷನ್ ಇಲ್ಲ ನಮ್ಮ ಮಧ್ಯೆ. ಕ್ಲಿಯರ್? ಓಕೆ. ಗೋಲ್ಡ್ ಸುರೇಶ್ ಅವರು ಜಾಯಿನ್ ಆಗಿದ್ದಾರೆ. ಹಾಯ್ ಅಕ್ಕ, ಪ್ಲೀಸ್ ಒಂದು ಮೂವಿ ಚಾನ್ಸ್ ಕೊಡಿ ಅಕ್ಕ. ಖಂಡಿತವಾಗ್ಲೂ ರಿಕ್ವೈರ್ಮೆಂಟ್ ಇದ್ದಾಗ ನಮ್ಮ ಕುಪಂಡಾಸ್ ಪ್ರೊಡಕ್ಷನ್ ಪೇಜ್ ಆಗಿರ್ಬೋದು ಅಥವಾ ನನ್ನ ಪೇಜಲ್ಲಿ ಆಗಿರ್ಬೋದು, ನಾನು ಅಪ್ಡೇಟ್ ಅಂದರೆ ರಿಕ್ವೈರ್ಮೆಂಟ್ ಅಪ್ಡೇಟ್ನ ಖಂಡಿತವಾಗ್ಲೂ ಮಾಡ್ತೀನಿ. ನೀವು ಅವಾಗ ಅಪ್ಲೈ ಮಾಡ್ಬೋದು. ಯಾಕೆ ಈ ಹೇರ್ ಸ್ಟೈಲ್, ನಾನು ಆಗಲೇ ಉತ್ತರ ಕೊಟ್ಟೆ, ಮತ್ತೊಮ್ಮೆ ಹೇಳ್ತೀನಿ. ನಿಮಗೇನು ಅನ್ಸುತ್ತೋ ಏನು ಬೇಕಾದರೂ ಅನ್ಕೋಬೋದು. ನಾನು ಖುಷಿಗೆ ನಾನು ಮಾಡಿದ್ದೀನಿ. ಓಕೆ, ನೈಸ್ ಹೇರ್ ಸ್ಟೈಲ್. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್ಸ್ ಅಕ್ಕ. ಯಾವ ಕಾರಣಕ್ಕೆ ಅಂತ ಗೊತ್ತಿಲ್ಲ, ರಾಘವ್ ಅವ್ರು ಹೇಳ್ತಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಐ ಆಕ್ಸೆಪ್ಟ್ ಎವ್ರಿಥಿಂಗ್. ಬಿಗ್ ಫ್ಯಾನ್ ಆನಂದ್, ಥ್ಯಾಂಕ್ ಯು ಸೋ ಮಚ್. ಮ್ಯಾಮ್, ಯುವರ್ ಫೇವ್ರೆಟ್ IPL ಟೀಮ್? RCB ಬಿಟ್ಟು ಬೇರೆ ಯಾರನ್ನಾದ್ರೂ ಇಷ್ಟಪಡ್ತೀವಿ ಅಂತ ಅನ್ಕೊಂಡ್ರೆ ಅದು ನಿಮ್ಮ ಮೂರ್ಖತನ. ಹರ್ಷಿತ್ ಅವ್ರು ಕೇಳಿರೋ ಪ್ರಶ್ನೆ. ಅಪ್ಪು ಅವರು ಕ್ಯೂಟ್ ಅಂತ ಹೇಳಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ನೈಸ್ ಹೇರ್ ಸ್ಟೈಲ್, ಟೋಟಲಿ ನಾಟ್ ಸೂಟ್ ಯು. ಮನಿ ಮಾರನ್, ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಓಕೆ ಇವನ್ ಇಫ್ ಇಟ್ಸ್ ನಾಟ್ ಸೂಟಿಂಗ್ ಮೈ, ಐ ಲೈಕ್ ಇಟ್. ಸ್ವಲ್ಪ ಜೋರಾಗಿ ಮಾತಾಡಿ. ಓಕೆ, ಆ್ಯಕ್ಚುಲಿ ಎಲ್ಲರೂ ನಾನು ಜೋರಾಗಿ ಮಾತಾಡ್ತೀನಿ ಅಂತ ಕಂಪ್ಲೇಂಟ್ ಮಾಡ್ತಿದ್ರಲ್ಲ, ಅದಕ್ಕೆ ಸ್ವಲ್ಪ ಆರಾಮಾಗಿ ಮಾತಾಡ್ತಿದ್ದೆ. ನೋಡಿ, ಎಲ್ಲರಿಗೂ, ಅದರಲ್ಲೂ ನನ್ನ ಇಷ್ಟಪಡೋರ್ಗೆಲ್ರಿಗೂ ನಾನು ಜೋರಾಗಿ ಮಾತಾಡೋದೇನೆ ಇಷ್ಟ. ಲುಕಿಂಗ್ ನೈಸ್ ಇನ್ ದಿಸ್ ಹೇರ್ ಸ್ಟೈಲ್ ಅಕ್ಯಾ. ಥ್ಯಾಂಕ್ ಯು ಕಾರ್ಯಪ್ಪ, ಥ್ಯಾಂಕ್ ಯು ಸೋ ಮಚ್. ಲುಕಿಂಗ್ ನೈಸ್, ಥ್ಯಾಂಕ್ ಯು. ಹ್ಯಾಟ್ಲಿ ವಿಶಸ್ ಬಾಲ ಅವರೇ, ಥ್ಯಾಂಕ್ ಯು ಸೋ ಮಚ್. ಮಿರ್ಬಾನಿ, ಸೋ ಬ್ಯೂಟಿಫುಲ್, ಥ್ಯಾಂಕ್ ಯು. ಅಳ್ಬೇಡಿ, ಮುಖ ಬರ್ಸ್ಕೊಳ್ಳಿ. ಯಾರಿಗೋಸ್ಕರ ಅಳ್ಳಪ್ಪ ನಾನು? ಅಕ್ಕ, ಸಾರಿ ಫಾರ್ ಸೇಯಿಂಗ್ ದಿಸ್. ನಿಜವಾಗ್ಲೂ ನಿಮ್ಮ ಎಷ್ಟೇ ಚೆನ್ನಾಗಿಲ್ಲ. ದಟ್ಸ್ ಓಕೆ ಅಮ್ಮು ಅವರೇ, ಐ ಅಂಡರ್ಸ್ಟ್ಯಾಂಡ್. ಅಮೂಲ್ಯ ಅಮ್ಮು, ದಟ್ಸ್ ಫೈನ್. ಐ ಹ್ಯಾವ್ ಡನ್ ಇಟ್ ಫಾರ್ ಮೈ ಸೆಲ್ಫ್, ನಾಟ್ ಫಾರ್ ಯು. ನೋ, ಇಟ್ಸ್ ಓಕೆ.
ಲುಕ್ ವೆರಿ ಗುಡ್, ಥ್ಯಾಂಕ್ ಯು ಸೋ ಮಚ್. ಫುಲ್ ಚೇಂಜ್ ಆಗಿದ್ದೀರಾ. ಚೇಂಜ್ ಏನು ಬದಲಾವಣೆ ಜಗದ నియమ. యూ స్పీక్ తెలుగు? నో, అర్థ ఆగదు చూరుపారు. ఎలా ఉన్నావు, ఏం చేస్తున్నావు, భోజనం అయిందా, ఆಮೇಲೆ వేడి సంథింగ్, బాగున్నావా పడుకున్నావా ಅಷ್ಟೇ ಗೊತ್ತಿರೋದು. ಕಮ್ ಟು ಬೆಲಾರಿ ಡೆಫಿನೆಟ್ಲಿ. ತಿಪ್ಪೇಶ್ ಅವರೇ, ಅಲ್ಲಿ ಏನಾದರೂ ಇವೆಂಟ್ ಇದ್ದಾಗ ಖಂಡಿತ ಬರ್ತೀನಿ. ರಕ್ಷಿತ್ ಚಿನ್ನು, ಈ ಸಲ ಕಪ್ ನಮ್ಮದೇ, ಈ ಸಲ ಕಪ್ ನಮ್ಮದು. ಓಹ್, ಲುಕಿಂಗ್ ನೈಸ್. ಥ್ಯಾಂಕ್ ಯು ಮಿಸ್ಟರ್ ಪುನೀತ್. ಆಲ್ ದಿ ಬೆಸ್ಟ್, ಥ್ಯಾಂಕ್ ಯು. ಆ್ಯಂಡ್ ಫಾರ್ ಸಮ್ ರೀಸನ್ಸ್ ಐ ಡೋಂಟ್ ನೋ, ಈ ಒಂದು ಹೇರ್ ಸ್ಟೈಲ್ ವಿಚಾರವಾಗಿ ತುಂಬ ಡಿಸ್ಕಷನ್ ಆಗಿದೆ, ವಿಚ್ ಐ ನೆವರ್ ಥಾಟ್ ಯಾರಾದರೂ ಒಬ್ಬರು ಬಂದ್ಬಿಟ್ಟು ನಾನು ಹೇರ್ ಸ್ಟೈಲ್ ಬಗ್ಗೆ ಇಷ್ಟೆಲ್ಲ ಡಿಸ್ಕಷನ್ ಮಾಡ್ತಾರೆ ಅಂತ. ಬಟ್ ಆಗ್ತಾ ಇದೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನನಗೆ ಈಕ್ವಲಿ ಒಂದು ಇದು ರೆಸ್ಪಾನ್ಸ್ ಸಿಕ್ಕಿದೆ. ಏನಂತಂದರೆ, ಯಾರು ಎಷ್ಟು ಜನ ಚೆನ್ನಾಗಿದೆ ಅಂತ ಹೇಳಿದಾರೋ ಅಷ್ಟೇ ಜನ ಚೆನ್ನಾಗಿಲ್ಲ ಅಂತ ಹೇಳಿದ್ದಾರೆ. ಐ ಆಮ್ ಓಕೆ ವಿತ್ ಇಟ್. ಇಟ್ಸ್ ಆಲ್ ಕೂಲ್. ನನಗೋಸ್ಕರ ಮಾಡಿಸಿರೋದ್ರಿಂದ ಆ್ಯಂಡ್ ಫಾರ್ ಅ ರೀಸನ್ ಆಫ್ ಕೋರ್ಸ್. ಇಟ್ಸ್ ಆಲ್ ಕೂಲ್. ರಕ್ಷಿತ್ ಚಿನ್ನೋಗೆ ಒಂದು ಚಾನ್ಸ್ ಕೊಡಿ. ಅಯ್ಯೋ ದೇವ್ರೆ, ನಿಮಗೆ ಯಾಕೆ ಬಂತು ಈ ಕೆಲಸ? ಬನ್ನಿ ಖಂಡಿತ. ಯುವರ್ ಹೇರ್ ಸ್ಟೈಲ್ ಮಾತ್ರ ಬೆಂಕಿ. ಆ್ಯಂಡ್ ಯು ಲುಕ್ ಲೈಕ್ ವಾವಿಡಾಲ್. ದಟ್ಸ್ ವೆರಿ ಸ್ವೀಟ್ ಆಫ್ ಯು. ಥ್ಯಾಂಕ್ ಯು ಸೋ ಮಚ್. ಫಿಲ್ಟರ್ ಏನೋ ಆನ್ ಆಯಿತು ಅಂತ ಅನ್ಸುತ್ತೆ. ನಾನೆಲ್ಲ ಫುಲ್ ಪಿಂಕ್ ಕಾಣಿಸ್ತಾ ಇದ್ದೀನಿ. ಐ ಡೋಂಟ್ ನೋ ಏನು ಟಚ್ ಆಯಿತು ಅಂತ. ಹಾಯ್ ಬೆಂಕಿ. ಹಾಯ್ ಗಣೇಶ್ ಅವರೇ. ಹಾಯ್. ಮುದುಕಿ ನೋಡ್ರೆ ಹೆಂಗವ್ರೆ. ಮಿಸ್ಟರ್ ಲೋಹಿತ್ ಅವರೇ, ನಾನು ಹುಡುಗಿ ಆದ್ರೇನು ಮುದುಕಿ ಆದ್ರೇನು ಆಂಟಿ ಆದ್ರೆ ನಿಮ್ಮ ಅಪ್ಪನ ಮನೆ ಗಂಟು ಹೋಗ್ಬೇಕಾ? ಯಾಕೆ ತಲೆ ಕೆಡಿಸ್ಕೋತೀರಾ? ಆರಾಮಾಗಿರಿ. ಇಲ್ಲ ನಿಮ್ಮನೇಲಿರೋ ಮುದುಕಿನ ಒಂಚೂರು ನೋಡ್ಕೊಂಡು ಬನ್ನಿ. ಹಾಯ್ ಮ್ಯಾಮ್, ಗುಡ್ ಈವ್ನಿಂಗ್. ಹಲೋ, ಗುಡ್ ಈವ್ನಿಂಗ್. ಯಾವುದೋ ಫಿಲ್ಟರ್ ಆನ್ ಆಯಿತು ಗುರು. ಇದು ಐ ಸ್ಟಿಲ್ ಡೋಂಟ್ ನೋ ಏನಾಗಿದೆ ಅಂತ. ಮುಂಚೆನೆ ನೀ ಸಿಗಬಾರ್ದಿತ್ತ. ನಿನ್ನಂದವ ಹೊಗಳಿ ನಾ ಬರದೆ ಪುಸ್ತಕಕ್ಕೆ ಜ್ಞಾನಪೀಠ ಪ್ರಶಸ್ತಿ ಸಿಗುತ್ತಿತ್ತೇನೋ. ಓ, ಗುಡ್ ಲಕ್. ಹಾರ್ಟ್ ಎಲ್ಲ ಬಂತು. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಹಾಯ್ ಕೇಶವ ಅವರೇ. ಹಾಯ್, ಐ ಆಮ್ ಎ ಬಿಗ್ ಫ್ಯಾನ್ ಮೇಡಮ್. ನೀವು ಆ್ಯಕ್ಚುಲಿ ಮಾಡಿದ್ದು ಅಂಜಲಿ ಪಾಪ ಮೂವಿ ಯಾವಾಗ ರಿಲೀಸ್ ಆಗುತ್ತೆ ಮೇಡಮ್? ಓ ಮೈ ಗಾಡ್. ಯೋಗ ಆದಷ್ಟು ಬೇಗ. ಐ ಲವ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಶ್ವೇತಾ ಅವರೇ. ಊಟ ಆಯ್ತಾ? ಎಸ್ ಆಯಿತು. ಅರ್ಜುನನ ಬಾಣದ ಗುರಿಯ ದಿಕ್ಕನ್ನೇ ತಪ್ಪಿಸುವಂತ ನಿನ್ನ ಕಣ್ಣುಗಳು ಇನ್ನು ನನ್ನ ದಾರಿಯ ದಿಕ್ಕನ್ನು ತಪ್ಪಿಸಲಾರದೆ. ಓ ಸಂಬಡಿ, ಅಂದರೆ ಅದು ಹೆಸರು ಏನಂತ ಇದೆ ಅಂತ ಗೊತ್ತಿಲ್ಲ. 57321 ಅಂತ ಏನೋ ಇದೆ. ಫುಲ್ ಕವಿ ಆಗ್ಬಿಟ್ಟಿದ್ದಾರೆ. ತುಂಬ ಚೆನ್ನಾಗಿ ಲೈನ್ಸ್ಗಳನ್ನ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗಲಿ. ನ್ಯೂ ಬೆಂಕಿ. ಥ್ಯಾಂಕ್ ಯು. ಲುಕಿಂಗ್ ಗಾರ್ಜಿಯಸ್. ಥ್ಯಾಂಕ್ ಯು ದೀಕ್ಷಿತಾ ಅವರೇ. ವಾ ಬ್ಯೂಟಿಫುಲ್ ಬೆಂಕಿ ಅಪ್ಸರೆ. ವಾ, ಥ್ಯಾಂಕ್ ಯು ಸೋ ಮಚ್. ಹಾಯ್, ಪ್ಲೀಸ್ ಆ್ಯಡ್ ಮೀ. ಓಕೆ ಆ್ಯಡ್ ಮೀ ಅಂತ ಹಾಕಿರೋರ್ಗೊಂದು ಇನ್ಫಾರ್ಮೇಷನ್ ಕೊಡ್ತೀನಿ. ನಾನು ನನ್ನ ಫ್ಯಾನ್ ಪೇಜ್ ಅವ್ರು ಯಾರಾದರೂ ಲೈನಲ್ಲಿ ಇದ್ರಿ ಅಂತಂದರೆ ಖಂಡಿತವಾಗ್ಲೂ ನಾನು ಅವ್ರನ್ನ ಆ್ಯಡ್ ಮಾಡ್ತೀನಿ. ಯಾವಾಗ ಫಿಲ್ಮ್ ರಿಲೀಸ್ ಮೇಡಮ್? ಯಾವ ಸಿನಿಮಾ ಬಗ್ಗೆ ಕೇಳ್ತಾ ಇದ್ದೀರಿ ಅಂತ ಗೊತ್ತಿಲ್ಲ. ಬಟ್ ಸದ್ಯಕ್ಕೆ ನನಗೆ ತುಂಬ ಅರ್ಜೆಂಟಲ್ಲಿ ಕೆಲಸ ನಡೀತಿರೋದು ಅಥವಾ ಫಾಸ್ಟಾಗಿ ಕೆಲಸ ನಡೀತಿರೋದು ಅಂತಂದರೆ ಅದು ನಮ್ಮ ಕೋಣ ಸಿನಿಮಾದು. ಸೊ ಕೋಣ ಪ್ರಾಬಬ್ಲಿ ನಾವೊಂದು ಜೂನ್ ಅಷ್ಟರಲ್ಲಿ ಬರಬೇಕು ಅಂತ ಅನ್ಕೊಳ್ತಾ ಇದ್ದೀವಿ. ಅಫ್ಕೋರ್ಸ್ ನಮ್ಮ ಕೆಲಸಗಳು ಮುಗಿಬೇಕು ಆ ಸಮಯಕ್ಕೆ. ಅಷ್ಟು ಬೇಗ ಮುಗೀಲಿ, ಒಳ್ಳೇದಾಗಲಿ ಅಂತ ನಾನು ಪ್ರೇ ಮಾಡ್ಕೊಳ್ತಾ ಇದ್ದೀನಿ. ನನಗೋಸ್ಕರ ನೀವು ಪ್ರೇ ಮಾಡ್ಕೊಳ್ಳಿ. ವಾಟ್ ರಿಲೇಷನ್ಶಿಪ್ ಬಿಟ್ವೀನ್ ಕಾರ್ತಿಕ್ ಆ್ಯಂಡ್ ಯುವರ್? ಇಡೀ ಪ್ರಪಂಚಕ್ಕೆ ಗೊತ್ತು, ನಿನಗೆ ಗೊತ್ತಿಲ್ವಾ ಸ್ವಾಮಿ? ಕಿಂಗ್ ಕಾರ್ತಿಕ್ ಮಹೇಶ್. ಓಕೆ, ಅವ್ರದ್ದು ಯಾವುದೋ ಒಂದು ಫ್ಯಾನ್ ಪೇಜ್ ಇರಬೇಕು. ನಿಮ್ಮಲ್ಲೇ ಈ ಒಂದು ಡೌಟ್ ಇದೆ ಅಂತಂದರೆ ನನಗೆ ಅರ್ಥ ಆಗಲ್ಲ. ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ಹಿ ಈಸ್ ಮೈ ವೆರಿ ಗುಡ್ ಫ್ರೆಂಡ್, ವೆರಿ ಬೆಸ್ಟ್ ಫ್ರೆಂಡ್. ಪ್ರತಿದಿನ ಮಾತಾಡುವಂಥವ್ರು ಅಲ್ಲದೆ ಇರಬಹುದು, ಆದರೆ ನಮಗೆ ಟೈಮ್ ಸಿಕ್ಕಾಗ ನಾವು ಖಂಡಿತವಾಗ್ಲೂ ತುಂಬ ಚೆನ್ನಾಗಿ ಮಾತಾಡ್ತೀವಿ. ಆ್ಯಂಡ್ ನಮ್ಮ ಜೀವನದ ಆಗು ಹೋಗುಗಳ ಬಗ್ಗೆ, ಅದ್ರ ಜೊತೆಗೆ ಸಿನಿಮಾ ಡಿಸ್ಕಷನ್. ಆಫ್ಕೋರ್ಸ್ ನಾವೆಲ್ಲರೂ ಒಂದೇ ಫೀಲ್ಡಲ್ಲಿ ಇರೋದ್ರಿಂದ ಸಿನಿಮಾ ಡಿಸ್ಕಷನ್ಸ್ ಒಂದಷ್ಟು ಆಗ್ತಾ ಇರುತ್ತೆ. ಐ ಥಿಂಕ್ ವಿ ಟಾಕ್ ಅ ಲಾಟ್ ಅಬೌಟ್ ದ್ಯಾಟ್. ಆ್ಯಂಡ್ ನಮ್ಮ ಲೈಫ್ ಬಗ್ಗೆ ಅಫ್ಕೋರ್ಸ್ ಒಳ್ಳೇದು ಕೆಟ್ಟದು, ಹೀಯಾಳಿಸಿರೋಂಥವ್ರು, ನಾವು ಹೀಯಾಳಿಸೋಂಥವ್ರು, ಜೋಕ್ ಇರಬಹುದು, ಎಲ್ಲ ವಿಷಯವನ್ನು ಮಾತಾಡ್ತೀವಿ. ಅಷ್ಟು ಕಂಫರ್ಟಬಲ್ ಪರ್ಸನ್ ಅವರು. ಸೊ ದಟ್ಸ್ ಆರ್ ರಿಲೇಷನ್ಶಿಪ್. ಐ ಹೋಪ್ ಯು ಕ್ಲಿಯರ್ ಮಿಸ್ಟರ್ ಕಿಂಗ್ ಕಾರ್ತಿಕ್ ಮಹೇಶ್ ಅವರ ಫ್ಯಾನ್ ಪೇಜ್ ಹ್ಯಾಂಡಲ್ ಮಾಡ್ತಿರೋರಿಗೆ.